ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನನ್ನ ದಿನ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಯಾವಾಗಲೂ ಕುಡಿತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಒಂದೊಂದು ದಿನ ನನಗೆ ಅನ್ನಿಸೋದು ದಿನ ಟೈಮ್ ಸಿಕ್ಕಿ ನಾನು ಕುಡಿಬೇಕು ಅಂತ ಅನ್ಸೋದು ದಿನ ಮಾತ್ರ ಕುಡಿಯೋದು. ಈ ಬಾದಾಮಿ ಎಣ್ಣೆ ಹಾಕೋದು, ಮೆಂತ್ಯ ಕಾಳು, ಇನ್ನೊಂದು ಜೇನುತುಪ್ಪದಲ್ಲಿ ನೀರು ಕುಡಿಯೋದು, ಮತ್ತು ಇನ್ನು ನಿಂಬೆ ರಸ ಹಿಂಡ್ಕೊ ಕುಡಿಯೋದು, ಇದೆಲ್ಲನೂ. ಇನ್ನು ತಿಂಡಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಕಾಳು ಗೊಜ್ಜು, ತರಕಾರಿ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ನಾನು ತರಕಾರಿ ಗೊಜ್ಜು ಯಾವಾಗಲೂ ಅದೇ ಥರನೇ ಮಾಡೋದು. ಹಂಗಾಗಿ ವಿಡಿಯೋ ಜಾಸ್ತಿ ಲೆಂತ್ ಬೇಡ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇನ್ನು ಚಪಾತಿ ಮಾಡಿದ್ದೆ, ಹೊತ್ಕೊಂಡು ಫಸ್ಟೇ ಇಟ್ಕೊಂಡಿರ್ತೀನಿ, ಬೇಯಿಸೋಕ್ಕೆ ಸುಲಭ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಸೌತೆಕಾಯಿ ಹಾಕ್ಕೊಳಿಸ್ದೆ. ಇನ್ನು ನಮ್ಮ ಮನೆಯವರು ಬಿಟ್ಬಿಟ್ಟು ಬರೋಕ್ಕೆ ಹೋದರು. ನಾನು ಒಂದು ಸ್ವಲ್ಪ ಚಾಪೆ ಎಲ್ಲ ಎತ್ತಾಕೊಂಡು ಒಂದು ಕಡೆ ಚಪಾತಿ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಬಿಸಿಲೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗ್ಗೆ ಮಧ್ಯಾಹ್ನ ಮಾಮೂಲಿ ಕೆಲಸ ಇದ್ದೇ ಇರುತ್ತೆ, ಬೇಜಾರೇನಿಲ್ಲ, ಮಾಡ್ತಾ ಇರೋದಷ್ಟೇ. ನಾವು ಕೆಲಸದಲ್ಲಿ ಇದು ಮಾಡ್ಕೊಂಡಷ್ಟು ಬೇರೆ ಕಡೆ ಟೆನ್ಷನ್ ತಗೊಳಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ನಮ್ಗೆ ಟೈಮ್ ಇರೋಲ್ಲ ಅಂತಾರಲ್ಲ, ಆಗ ನಾವು ಖುಷಿಯಾಗಿರ್ತೀವಿ, ನಾವು ನೆಮ್ಮದಿಯಾಗಿರ್ತೀವಿ ಅಂತ ನನಗನ್ಸುತ್ತೆ. ಇನ್ನು ಕೆಲಸ ನೋಡಿ, ಈ ಥರ ಕೆಲಸ ಇದ್ದಾಗ ಏನು ಅನಿಸಲ್ಲ. ಒಂದಿನ ಕೆಲಸ ಇಲ್ಲದೇ ಸುಮ್ಮನೆ ಕೂತ್ಕೊಬಿಡಿ, ಎಲ್ಲ ಕಡೆಯಿಂದನೂ ಯೋಚನೆ. ಯಾರಾದರೂ ಏನಾರು ಒಂದು ಮಾತಂದಿದ್ರೆ ಅದು ಅವ್ರು ಯಾಕೆ ಹಂಗಂದ್ರು, ನಾವು ಹಂಗಿಲ್ವಲ್ಲ, ನಾವ್ಯಾಕೆ ಅವ್ರಿಗೆ ಹಂಗೆ ಆ ಮಾತಂದು, ಇವೆಲ್ಲ ಸುಮ್ಮನೆ ಕೂತಿದ್ದಾಗ ಬಂದ್ಬಿಡುತ್ತೆ. ಅದೇ ಕೆಲಸ ಮಾಡ್ತಿದ್ದಾಗಲೇ ಅಲ್ಲಿ ಮಕ್ಳ ಜೊತೆ ಆಟ ಆಡ್ತಿದ್ದಾಗ ಅವ್ರನ್ನ ಆಟ ಆಡಿಸ್ಕೊಂಡು ಇದ್ದಾಗ ಯಾವುದು ನೆನಪಿಗೆ ಬಂದಿರಲ್ಲ. ಇನ್ನು ಅಡುಗೆ ತಿಂಡಿ ಎಲ್ಲ ಮಾಡಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತು ತಿರ್ಗಿ ಮಧ್ಯಾಹ್ನಕ್ಕೆ ಏನು ಮಾಡೋದು, ಏನು ತಿನ್ನಿಸೋದು ಅಂತ ಮತ್ತು ರೆಡಿ ಮಾಡ್ಕೊಳ್ಳೋದು. ಇನ್ನು ಗೊಜ್ಜೆಲ್ಲ ಸ್ವಲ್ಪ ಮಿಕ್ಕಿ ತಂದ್ಬಿಟ್ಟು ಅದೆಲ್ಲನೂ ಚಿಕ್ಕದಕ್ಕೆ ಹಾಕ್ಬಿಟ್ಟು ಎಲ್ಲನೂ ಬೆಳಿಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಮನೆ ಒರೆಸ್ಕೊಂಡು ಕಸ ಗುಡಿಸ್ಕೊಂಡು ಒರೆಸಿ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡೆ. ಇನ್ನೊಂದೇನೆಂದರೆ, ಈಗ ಲಾಂಗ್ ವಿಡಿಯೋ ಮಾಡ್ಬೋದು, ಆದರೆ ಎಡಿಟ್ ಮಾಡೋದು ಎಷ್ಟಂದರೆ ಪಾಪ ಎಷ್ಟೋ ಜನ ಎಷ್ಟು ದಿನದಿಂದ ಎಷ್ಟು ವರ್ಷದಿಂದ ಮಾಡ್ತಾವ್ರೆ. ಪಾಪ ಅವ್ರದ್ದು ವಿಡಿಯೋ ಓಡಲ್ವೋ ಆದರೂ ಅವರು ಮಾಡ್ತಾನೆ ಇರ್ತಾರೆ. ಅವ್ರಿಗೆಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫೇನೆ. ಯಾಕಂದರೆ ಅದು ವಿಡಿಯೋ ಮಾಡೋಷ್ಟು ಸುಲಭ ಅಲ್ಲ. ಅವರು ಎಲ್ಲ ಅವ್ರದ್ದು ಅದನ್ನು ಪ್ರೀತಿಸ್ಬೇಕು ಅಂತಾರಲ್ಲ, ನಾವು ಎಲ್ಲಿರ್ತೀವೋ ಅಲ್ಲಿ ಜೊತೆಯಲ್ಲಿ ಆ ಥರ ಜಾಸ್ತಿ ಅಡಿಕ್ಟ್ ಮಾಡ್ಕೊಂಡ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದರಿಂದ ಪ್ರತಿಫಲ ಸಿಗೋದು ಆವಾಗಲೇ ಅಂತ ಅನಿಸುತ್ತೆ. ನಾವು ಒಂದ್ಸಲ ಮಾಡೋದು, ಇನ್ನೊಂದು ದಿನ ಬಿಡೋದು, ಈ ಥರ ಮಾಡಿದಾಗ ಹಂಗೆ ಅನಿಸಲ್ಲ ಅಂತ ನನಗನ್ಸುತ್ತೆ. ಪಾಪ ಎಲ್ಲಿ ಏನು ಉಣ್ಲಿ ತಿನ್ನಲಿ ಏನಾರು ಮಾಡಿರಲಿ, ಪಾಪ ವೀಡಿಯೋ ಮಾಡಬೇಕು ಅಂತ ಮಾಡ್ತಾರಲ್ಲ. ನಾನು ಕೂಡ ಎಷ್ಟೊಂದು ಜನ ನೋಡಿದ್ದೀನಿ, ಪಾಪ ಅವರೆಲ್ಲ ಎಷ್ಟು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಕೈಲಾಗೋದು ಒಂದಿನ ಬಿಟ್ಟು ಒಂದಿನ ಹಾಕ್ತಾಯಿದ್ದೀನಿ. ನೋಡೋಣ ಇನ್ನು ಸ್ವಲ್ಪ ದಿನದಲ್ಲಿ ಏನು ಮಾಡೋದು ಗೊತ್ತಿಲ್ಲ. ಇನ್ನು ಇನ್ಸ್ಟಾಗ್ರಾಮಲ್ಲೂ ಒಂದು ಸ್ವಲ್ಪ ಶಾರ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡೋಣ ಅಂತ ಹೇಳ್ಬಿಟ್ಟು. ಇನ್ನು ನಾನು ಇರೋದನ್ನು ತೋರಿಸ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಅವ್ರವ್ರು ಹೆಂಗಿರುತ್ತೋ ಅವ್ರವ್ರ ಲೈಫು ಆ ಥರ ತೋರಿಸ್ತಾರೆ. ರೀಲ್ಸ್ ಮಾಡಿ ತೋರಿಸ್ತಾರೆ, ಇನ್ನೊಬ್ಬರು ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾರೆ, ಇನ್ನೊಬ್ಬರು ಡ್ಯಾನ್ಸ್ ಮಾಡಿ ತೋರಿಸ್ತಾರೆ, ಇನ್ನೊಬ್ಬರು ಸಾಂಗ್ ಹೇಳಿ ತೋರಿಸ್ತಾರೆ. ಆ ಥರ ನಮ್ದು ಏನೈತೆ ನಂದು ಆ ಥರ ನಮ್ಮದು ಒಂದಿರಲಿ ಅಷ್ಟೇ. ನಮ್ಮನ್ನು ನಾವು ನೋಡ್ಕೊಳಕ್ಕಾದ್ರೂ ನಮ್ಮದು ಒಂದಿರಲಿ ಅನ್ನೋ ಖುಷಿ ನನಗೈತೆ ಒಟ್ಟಿನಲ್ಲಿ. ನಮ್ಮನ್ನು ನಾನು ನೋಡ್ಕೊಳಕ್ಕಾದ್ರು. ಇನ್ನು ಇದರಲ್ಲಂತೂ ವಿಡಿಯೋ ಮಾಡೋದ್ರಲ್ಲಿ ನನಗೆ ಯಾವುದು ಬೇಜಾರಿಲ್ಲ ಅಂತ ನಾನು ತುಂಬ ಸ್ಟ್ರಾಂಗಾಗಿದ್ದೀನಿ. ಈಗ ಯೂಟ್ಯೂಬಲ್ಲಿ ಸ್ವಲ್ಪ ಜನ ನೋಡ್ತೀರಿ, ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ನೋಡ್ತಾರೆ. ಆದರೂ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಮೈಂಡಲ್ಲೇ ಫಸ್ಟಿಂದನೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇನ್ನು ಬಟ್ಟೆ ಎಲ್ಲ ಒಗೆದು ಸ್ವಲ್ಪ ಮೇಲ್ಗಡೆ ಒಣ ಹಾಕೋಣ ಅಂತ ಹೇಳ್ಬಿಟ್ಟು, ಇನ್ನು ಹೂವು ಫೋಟೋದಿತ್ತಲ್ಲ ಅದನ್ನು ತೆಗೆದ್ಬಿಟ್ಟು ಗಿಡದೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ನೀರು
ಹಾಕ್ಬಿಟ್ಟು ಗಿಡಕ್ಕೆ ಬಟ್ಟೆ ಒಣೆ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೆಕ್ಸ್ಟು ಸೌತೆಕಾಯಿ ಇತ್ತು ಅಂದ್ಬಿಟ್ಟು ಅವ್ರಿಗೆ ಕಟ್ ಮಾಡಿಕೊಟ್ಟಿದ್ದು ಇನ್ನೊಂದು ಸ್ವಲ್ಪ ಇತ್ತು. ನಾನು ತಿಂದ್ಕೊಂಡು ರೋಡ್ ಹತ್ರ ಹಂಗೆ ತಿರ್ಗಾಡ್ಕೊ ಬಂದಾಗ ಕಡಲೆಕಾಯಿ ಹೋಯ್ತಾ ಇತ್ತು. ಇನ್ನು ಕಡಲೆಕಾಯಿನೂ ಅಷ್ಟೇ ಏನು ಸಿಗಲ್ಲ ಅಂತೇನಿಲ್ಲ, ಪ್ರತಿಯೊಂದು ಸಿಗುತ್ತೆ ಬೆಂಗಳೂರಲ್ಲಿ. ಇನ್ನು ನನ್ನ ಮಗನ ಕರ್ಕೊಬರೋ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಬರೋಕ್ಕೆ ಹೋಗ್ತಾ ಇದ್ದೀನಿ. ಈ ಬಸ್ಸು ಬಂದು ನಮ್ಮ ಏರಿಯಾದಲ್ಲೇ ಇರುತ್ತೆ, ಆ ಕಡೆ ಈ ಕಡೆ ರೋಡು ಈ ಥರ ಓಡಾಡುತ್ತೆ. ನಾವು ಹೇಳ್ತಾ ಇಲ್ವಾ, ನಮ್ಮ ಮಗನ ಖುಷಿ ನಮ್ಮ ಖುಷಿ. ಏನು ಅಷ್ಟೊಂದು ದೂರ ಉಳಿದ್ಬಿಟ್ಟಿದ್ದೀವಿ, ಊರು ಬಿಟ್ಟರು ಅದಕ್ಕೆ ಅಡ್ಜಸ್ಟೇ ಆಗಿಲ್ಲ, ಅದು ನೋಡೇ ಇಲ್ಲ, ಅದು ಗೊತ್ತೇ ಇಲ್ಲ ಅನ್ನೋ ಥರ ಏನಿಲ್ಲ. ಎಲ್ಲ ಪ್ರತಿಯೊಂದು ಹಳ್ಳೀಲಿ ಏನೇನು ಆಟ ಆಡ್ತಿದ್ರು ನೋಡ್ತಿದ್ರು, ಎಲ್ಲ ಕುರಿ ಆಡು ಕೋಳಿ ಪ್ರತಿಯೊಂದು ಅವ್ನಿಗೆ ಯಾವುದು ಮಿಸ್ ಮಾಡೀವಿ ಅಂತ ಏನು ಅಪ್ಪ ಅಮ್ಮ ಬಿಟ್ಟರೆ ಬೇರೆಯವರು, ಅವರು ಇವರು ಅಂತೇನಿಲ್ಲ. ಅಕ್ಕಪಕ್ಕದವ್ರು ಎಷ್ಟೊಂದು ಜನ ಅಜ್ಜಿ ತಾತ ಅಕ್ಕ ತಮ್ಮ ಫ್ರೆಂಡ್ಸು ಆಂಟಿ ದೊಡ್ಡಮ್ಮ ಅನ್ನೋರು ಎಲ್ಲರೂ ಪ್ರತಿಯೊಬ್ಬರು ಬೆಂಗಳೂರು ಅಂದರೆ ಏನೋ ಅಂತ ಅನಿಸ್ಬಿಡೋದೆಲ್ಲ ಇದೆ. ನಾವು ಹೆಂಗಿರ್ತೀವ ಅದು ಹಂಗೆ ಇರುತ್ತೆ. ಜೊತೆಗೆ ಅಲ್ಲಿ ಬೇರೆ ಇರುತ್ತೆ ಇಲ್ಲಿ ಬೇರೆ ಇರುತ್ತೆ ಅಂತೇನಿಲ್ಲ. ಅಲ್ಲಿದು ಜೀವನ ಅಲ್ಲಿರುತ್ತೆ, ಇಲ್ಲಿ ಜೀವನ ಇಲ್ಲಿರುತ್ತೆ ಅಷ್ಟೇ. ಅಲ್ಲೂ ಡೈಲಿ ಇದೇ ಇರುತ್ತೆ, ಆದರೆ ಹೊರ್ಗಡೆ ಹೋಗಿ ಹೊಲ್ದ ಹತ್ರ ಹೋಗ್ಬೇಕು ಅನ್ನೋದಷ್ಟು. ಇದು ಅಲ್ಲೂ ಕಷ್ಟ ಐತೆ, ಅದನ್ನು ನೋಡಿದ್ದೀನಿ ಇದನ್ನು ನೋಡ್ತಾಯಿದ್ದೀನಿ ಅಷ್ಟೇ. ನನ್ನ ಮಗನಿಗೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ನಾನು ಊಟ ಮಾಡಿಕೊಂಡು ಹೋಮ್ವರ್ಕ್ ಅವ್ನು ಬಂದ ತಕ್ಷಣ ಬರಿಬೇಕು, ಆಮೇಲೆ ನೈಟ್ ಬರಿತೀನಿ ಅಂದರೆ ಬರೆಯಲ್ಲ, ಹಂಗಾಗಿ ಬರೆಸ್ತಾಯಿದ್ದೀನಿ. ನನ್ನ ಮಗ ಇದಕ್ಕೆ ಕೊಟ್ಟಿದ್ನಲ್ಲ ಬರ್ತಡೇಗೆ ಅಂತ ಹೇಳ್ಬಿಟ್ಟು ಅವೆಲ್ಲ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಜೋಡಿಸ್ತಾ ಇದ್ದಾನೆ. ಇವನೇನು ಇಟ್ಕೊತಾನೋ ಅವನು ಅದನ್ನು ಇಟ್ಕೊಳ್ಳೋಕ್ಕೆ, ಅಣ್ಣನ ಬಟ್ಟೆ ಆಗಲಿ ಏನೇ ಆಗಲಿ ಅವನು ಅಣ್ಣ 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 ಅಂತ ಕರೆಯೋದೇ ಒಂದು ಚಂದ. ಅವನ ಥರ ಇವನಿಲ್ಲ, ಇವನ ಥರ ಅವನಿಲ್ಲ, ಇಬ್ಬರು ಡಿಫ್ರೆಂಟ್ ಒಟ್ಟಿನಲ್ಲಿ. ಅದು ಗಂಡು ಮಕ್ಕಳಾಗಿರೋದಕ್ಕೆ ಸರಿ ಅನಿಸುತ್ತೆ, ಅವ್ರವ್ರಿಗೆ ಗೊತ್ತಾಗೋದು. ಇನ್ನು ಒಂದು ಗಂಡು ಒಂದು ಹೆಣ್ಣಿದ್ರೆ ಅದೊಂಥರ ಡಿಫ್ರೆಂಟು, ಇದೊಂಥರ. ಇನ್ನು ನನ್ನ ಮಗ ನಾನು ಏನೇ ಮಾಡಲಿ ಜೊತೇಲಿ ಇದ್ದೇ ಇರ್ತಾನೆ. ನಾನಿಲ್ಲಿ ತಲೆ ಕೆರ್ಕೋತಾ ಇದ್ದೆ, ಅವನು ಸೈಕಲಲ್ಲಿ ಆಟ ಆಡ್ತಾಯಿದ್ದ. ಒಟ್ಟಿನಲ್ಲಿ ಒಬ್ಬನೇ ಇದ್ದಾಗ ಸುಮ್ಮನೆ ಇರ್ತಾನೆ. ಇನ್ನು ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಇಲ್ಲ ಮನೇಲೇ ಇದ್ದಾಗ ಅವನ ಜೊತೆ ಆಟ ಅಲ್ವಾ, ಒಬ್ಬನೇ ಇದ್ದಾಗ ಯಾರ ಜೊತೆ ಆಟ ಆಡ್ತಾನೆ, ಸುಮ್ಮನೆ ಆಗ್ತಾನೆ. ಅವ್ರನ್ನಿದ್ದಾಗ ಅವನ ಜೊತೆ ಆಟ ಆಡೋಕ್ಕೆ ಆವಾಗಲೇ ಕಿತ್ತಾಡೋದು, ಅವನು ಹಿಡ್ದಿದ್ದು ಇವನಿಗೆ ಬೇಕು ಅನ್ನೋದು, ಆ ಥರ ಮಾಡ್ತಾನೆ. ಈಗೆಲ್ಲ ಸ್ವಲ್ಪ ದೊಡ್ಡವನಿಗೆ ಅರ್ಥ ಆಯ್ತೈತೆ, ಕೊಡಬೇಕು ಅಂತ ಕೊಡ್ತಾನೆ. ಒಂದೊಂದು ಸಲ ಅವ್ನಿಗೆ ಇಷ್ಟ ಆಗಿದ್ದಾಗ ಇವನು ಕೊಡೋಕ್ಕೆ ಇಷ್ಟಪಡಲ್ಲ. ಇನ್ನು ಬಟ್ಟೆ ಸ್ವಲ್ಪ ಮೇಲೆ ಹಾಕಿದ್ದೆ, ಅದನ್ನು ಎತ್ಕೊಬರೋಣ. ಆಮೇಲೆ ಮಳೆ ಸಡನ್ನಾಗಿ ಊದ್ಬಿಡುತ್ತೆ, 3:15 ಈ ಥರ ಫಿಕ್ಸ್ ಆಗಿಬಿಟ್ಟೈತೆ ಒಂದು 3-4 ದಿನದಲ್ಲಿ. ಆಮೇಲೆ ಈಗ ರೀಸೆಂಟಾಗಿ ಬರ್ತಾಯಿಲ್ಲ ಒಟ್ಟಿನಲ್ಲಿ, ಆವಾಗ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಾಯಿತ್ತು. ಇನ್ನು ವುಡ್ವರ್ಡ್ಸು ಎಲ್ಲ ಆಶಾ ವರ್ಕರ್ ಹೇಳೋದು ಕೊಡಬಾರ್ದು ಅಂತ ಹೇಳ್ಬಿಟ್ಟು, ಆದರೆ ಅದು ಕುಡಿದ್ರೆ ಹೊಟ್ಟೆ ಎಲ್ಲ ಆರೋಗ್ಯ ಆಗುತ್ತೆ ಅಂತ ನಮ್ಮದು. ಅವರು ನಿದ್ದೆಗೆ ಹೋಗ್ಬಿಡ್ತಾರೆ ಅಂತ ಅವ್ರು ಹೇಳ್ತಾರೆ, ನಿದ್ದೆ ಮಾಡ್ತಾರೆ ಜಾಸ್ತಿ ಅಂತ, ನಿದ್ದೆ ಮಾಡಲಿ ಅಂತ. ಇನ್ನು ನಾವು ಆರೋಗ್ಯ ಆಗಲಿ ಅಂತ. ಆಮೇಲೆ ಬಾತ್ರೂಮ್ಗೆಲ್ಲ ಹೋಗ್ಬೇಕಾದ್ರೂ ಸಲೀಸಾಗಿ ಹೋಗ್ತಾನೆ ಅಂತ. ಗುಡ್ ವರ್ಡ್ಸು 3 ವರ್ಷದ ಗಂಟೆ ಹಾಕಿದ್ರೂ ಏನೂ ತೊಂದರೆ ಏನಿಲ್ಲ, ಹಾಕ್ಬೋದು ಅಂತ ಕೆಲವ್ರು ಹೇಳ್ತಾರೆ. ಇನ್ನು ವಡೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪನೇ ತಗ್ನಿಕಾಳು ಒಡೆದಿರೋವು, ಜೊತೆಗೆ ಕಡಲೆಬೇಳೆ ಸುಮಾರು 1 ಅವರ್ ನೆನೆಸಿದ್ದೀನಿ. ಅರ್ಧ ಗಂಟೆ ನೆನೆಸಿದ್ರು ಸಾಕು, 1 ಅವರ್ ನೆನೆಸಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ, ಒಂದು 3 ನಾವು ಅಕ್ಕಿ ತಿನ್ನೋಕೆ ತಗೋತೀವಿ, ನಾವು ಅಳತೆ ಮೇಲೆ 2ರಿಂದ 1 ಪಾವ್ಗಿಂತೂ ಕಡಿಮೆನೇ ಹಾಕಿದ್ದೀನಿ ಕಡಲೆಬೇಳೆ ಮತ್ತು ತಗ್ನಿಬೇಳೆನ. ಹಾಗಾಗಿ ಸ್ವಲ್ಪ ಕೈ ತಿನ್ನೋಷ್ಟು ಅಕ್ಕಿ ತಗೊಂಡಿದ್ದೀನಿ. ಇನ್ನು ತಪ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಅದೆಲ್ಲ ಹಚ್ಕೊಂಡು ಇಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು. ಇನ್ನು ರುಬ್ಬಕ್ಕೆ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಾಯಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕೊಂಡು ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಕಾಳು ಅದನ್ನು ಹಂಗೆ ನೀರು ಹಾಕ್ತಿಲ್ಲ, ಒಡ್ಕೊಂಡು ಮಿಕ್ಸಿಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು.
ಇನ್ನು ಈರುಳ್ಳಿ ಸೊಪ್ಪು ಮೆಣ್ಸಿನ್ಕಾಯಿ ಅದೆಲ್ಲ ಜಾಸ್ತಿ ರುಬ್ಬಂಗಿಲ್ಲ, ಸುಮ್ಮನೆ ಲೈಟಾಗಿ ಒಂದು ಗ್ರೈಂಡ್ ಹಿಂಗೆ ಅಂದ್ಬಿಟ್ಟು ಹಿಂಗೆ ಆಫ್ ಮಾಡಿಬಿಡ್ತಾರಲ್ಲ ಆ ಥರ ಮಾಡಿಕೊಂಡು ಕಲಸಿ ಇಟ್ಕೊಳ್ಳೋದು. ಇದರಲ್ಲೇ ಕಲಿಸ್ಬೇಕಾದ್ರೆ ನೋಡ್ಕೊಳ್ಳಿ, ಅದಕ್ಕೆ ರುಬ್ಬುವಾಗಲೇ ರುಚಿ ಹಾಕೊಂಡು ರುಬ್ಕೊಳ್ಳೋದು. ಇಲ್ಲ ಅಂದರೆ ಕಡಿಮೆ ಅನಿಸಿದ್ರೆ ನಿಮಗೆ ಈ ಕಲಸಿಟ್ಟಿದ್ದೆ ಆವಾಗ ಸಣ್ಣ ರುಚಿ ಹಾಕ್ಕೊಂಡು ಕಲಸಿಟ್ಕೊಳ್ಳೋದು. ಇನ್ನು ಕಲಸೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಇದೆಲ್ಲ ಅಂದಿದ್ನೆಲ್ಲ ಸಾಮಾನು ಮತ್ತೆ ಎಲ್ಲ ಗುಡಿಸಿ ಸೀಟಿ ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದನ್ನು ದಬಾಕೊಂಡು ಮತ್ತು ಇನ್ನು ಮಿಕ್ಕಿದ ಪಾತ್ರೆ ಅವನ್ನ ಸ್ವಲ್ಪ ತೊಳ್ಕೊಂಡು ಆ ಜಾಗಕ್ಕೆ ಶಿಫ್ಟ್ ಮಾಡಬೇಕು, ಮತ್ತು ಸಿಂಕಲ್ಲಿರೋವನ್ನ ಬೆಳಗಬೇಕು. ಇನ್ನು ನನ್ನ ಮಗ ಚಪಾತಿ ಮಣೆ ನಾನು ಇದು ಮಾಡ್ತಾಯಿದ್ನಲ್ಲ, ಹಂಗಾಗಿ ಅವನು ಏನೋ ಒಂದು ಅಡುಗೆ ಮನೇಲಿ ಸಿಕ್ಕಿದ್ದು ಆಟ ಸಾಮಾನು ತಗೊಂಡು ಚಪಾತಿ ಒತ್ತೋ ಥರ ಸೀಟ್ ತಗೊಂಡು ಒತ್ತುತ್ತಾ ಇದ್ದಾನೆ. ಬೆಳಿಗ್ಗೆ ಒತ್ತಿದ್ದು ನೋಡಿದ್ನಲ್ಲ, ಕೊಟ್ಟಿರಲಿಲ್ಲ ಆವಾಗ, ಟೈಮ್ ಆಯ್ತದೆ ಅಂತ ಹೇಳ್ಬಿಟ್ಟು ಇವಾಗ ತಗೊಂಡು ಅವ್ನ ಪಾಡ್ಗೆ ಅವನು ಒತ್ತುತ್ತಾ ಇದ್ದಾನೆ. ಇನ್ನು ನಾನು ವಡೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅದು ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಮುಖೆಲ್ಲ ತೊಳ್ಕೊಬಂದು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇನ್ನು ಬಿಸಿ ಬಿಸಿ ವಡೆ ಚೆನ್ನಾಗಿರುತ್ತೆ, ತಗ್ನಿಕಾಳ್ದೆ ಚೆನ್ನಾಗಿರುತ್ತೆ, ಬರೀ ತಗ್ನಿಕಾಳು ಹಾಕಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ನಾನು ಕಡಲೆಬೇಳೆನೂ ಹಾಕಿದ್ದೀನಿ. ಇನ್ನು ಕಾದಿರೋ ಎಣ್ಣೆಗೆ ಈ ಥರ ತಟ್ಟಿ ತೆಳು ಮಾಡ್ಕೋಬಾರ್ದು, ರುಬ್ಬೇಕಾರಲ್ಲೇ ಅದನ್ನೇ ನೀರು ಹಾಕಲ್ದೆಲ್ಲ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಕಲಸಿಟ್ಕೊಂಡಿರೋದನ್ನ ಒಬ್ಬೊಬ್ಬರು ಮಣೆ ಹಾಕಿ ಅದ್ರ ಮೇಲೆ ತೆಳುವಾಗಿರೋ ಲುಂಗಿ ಬಟ್ಟೆ ಇಲ್ಲ ಮಾಮೂಲಿ ಸಿಲ್ವಾಗಿರುತ್ತಲ್ಲ ಕರ್ಚೀಪ್ ಥರ, ಆ ಥರ ಬಟ್ಟೆಯಲ್ಲಿ ಇದ್ದು ಒತ್ಕೊಂಡು ಮಣೆ ಮೇಲೆ ಜಾಸ್ತಿ ಮಾಡೋರು ಆ ಥರ ಮಾಡ್ತಾರೆ. ಅದನ್ನು ಒತ್ತಿರೋಂಥ ತಟ್ಟಿರೋದನ್ನ ಹಿಂಗೆ ಎಣ್ಣೆ ಒಳಗೆ ಹಾಕೊಳ್ಳೋದು. ಇನ್ನು ನಾನು ಕೈಲಿ ಹಂಗಂಗೆ ತಟ್ಟು ಹಾಕಿದ್ದೀನಿ. ನೋಡಿ ವಡೆ ಈ ಥರ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಾನು ಒಂದಿನೂ ವಡೆ ಮಾಡೇ ಇಲ್ಲ ಅನಿಸುತ್ತೆ ಇಷ್ಟು ವರ್ಷಕ್ಕೆ. ಇಲ್ಲಿ ಬೆಂಗಳೂರಲ್ಲಿ ಬೋಂಡ ಮಾಡಿದ್ದೀನಿ, ವಡೆ ನಾನು ಮಾಡೇ ಇಲ್ಲ ಅಂತ ಅನಿಸುತ್ತೆ. ಇನ್ನು ಆವಾಗ ಹಾಕೊಂಡು ತಿಂದಾದ್ಮೇಲೆ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಬೇಕಿದ್ರೆ ತಿನ್ನಬೇಕು ಅಂದರೆ ಅದೇನು ಟೈಮ್ ಜಾಸ್ತಿ ಇದೆಯಲ್ಲ, ಈ ಥರ ಮಾಮೂಲಿ ಬೋಂಡಕ್ಕೆ ಮಾಡೋ ಅಷ್ಟೇ. ಇನ್ನು ನಾವು ಮಾಡಿದ ರುಚಿ ಅಂಗಡಿದು ರುಚಿ ಸಿಗುತ್ತೆ, ಇನ್ನು ನಾವು ಮಾಡಿದ್ದು ಅಂತ ಖುಷಿ ಇರುತ್ತೆ, ತಿಂತೀವಿ. ಆದರೆ ಇನ್ನೊಂದೇನೆಂದರೆ ನಾವು ಮಾಡ್ದಾಗ ನಾವು ತಿನ್ನೋಕ್ಕೆ ಆ ಮನಸ್ಸೇ ಬರೋಲ್ಲ. ನಾವು ಮಾಡಿರ್ತೀವ ಅದು ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಬೇರೆ ಎಲ್ಲರ ಅಂಗಡೀಲಿ ಹೋಗ್ಬೇಕಾದ್ರೆ ಅದು ಗಮನ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಈಗ ನಾವು ಮನೇಲಿ ಮಾಡಿರೋದಕ್ಕೆ ತಿನ್ನೋಕ್ಕೆ ಅದು ಬಿಸಿಲು ಒಂದು ಟೇಸ್ಟ್ ನೋಡೋಕ್ಕೊಂದು ತಿಂದೆ ಅಷ್ಟೇ. ಆಮೇಲೆ ಅದು ಇದು ಅಂದ್ಕೊಂಡು ಬಿಟ್ಟೆ. ಇನ್ನು ಬೆಳಗ್ಗೆ ಮಿಕ್ಕಿದ್ದು ಅದು ಚೆನ್ನಾಗಿ ಬೇಯಿಸಿರ್ತೀವಲ್ಲ, ಏನು ಹುಳಿ ಬರೋಲ್ಲ, ಚೆನ್ನಾಗಿರುತ್ತೆ, ಆವಾಗ ತಿಂದೆ. ಇನ್ನು ನನ್ನ ಮಗನಿಗೆ ಬಿಸಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ. ಇನ್ನು ಚೆನ್ನಾಗಿತ್ತು. ಇನ್ನು ಇವರು ಒಂದು ಸ್ವಲ್ಪ ನಮ್ಮ ಮನೆ ಪಕ್ಕ ಅವ್ರು ಬಂದಿದ್ದರು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡ್ರು. ಯಾರಾದರೂ ಆಟ ಆಡೋಕ್ಕೆ ಆಗಲಿ, ಅವ್ರು ಖುಷಿಯಾಗಿರೋಕ್ಕೆ ಆಗಲಿ, ಅದು ಮಿಸ್ ಮಾಡ್ಕೊಂಡು ಇದನ್ನು ಮಿಸ್ ಮಾಡ್ಕೊಂಡು ಅಂತ ನನಗೆ ಅನಿಸಿಲ್ಲ. ಒಟ್ಟಿನಲ್ಲಿ ಎಲ್ಲನೂ ಆಟ ಆಡಿದ. ನಾನು ಜಾಸ್ತಿ ಫೋಕಸ್ಸು ಅವರು ಈಗ ಚಿಕ್ಕ ಮಕ್ಕಳಲ್ವ, ಆಟ ಆಡೋ ವಯಸ್ಸು, ಆಟ ಆಡ್ಬಿಡ್ಲಿ ಅನ್ನೋ ಮೈಂಡ್ಸೆಟ್ಟೇ ಇನ್ನೂ ಐತೆ. ಇನ್ನೂ ಅದನ್ನು ಮಾಡಿಬಿಡ್ಬೇಕು, ಇದನ್ನು ಮಾಡಬೇಕು, ಹಿಂಗೆ ಇರಬೇಕು, ನೀಟಾಗೇ ಇರಬೇಕು, ಓದ್ತವು ಅದೆಲ್ಲ ಇನ್ನೂ ರಿಸ್ಟ್ರಿಕ್ಷನ್ ಹಾಕೇ ಇಲ್ಲ. ಅದು ಈಗಲೇ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತಲೂ ಗಾದೆ ಹೇಳವ್ರೆ. ಜೊತೆಗೆ ನಮ್ಮ ರಿಲೇಷನವರು ಕೂಡ ಆ ಮಾತು ಹೇಳವ್ರೆ. ನನಗೆ ಅಂದರೆ ಸುಮ್ಮನೆ ಹಿಂಸೆ ಮಾಡೋದು ಮತ್ತು ಇದು ಮಡಿಯೋದು, ರೇಗೋದು ಅವೆಲ್ಲ ನಿಜ ಅಂದರೂ ಇದುವರೆಗೂ ನನಗೆ ಇಷ್ಟವೂ ಇಲ್ಲ, ನಾನು ಮಾಡೂ ಇಲ್ಲ. ಅವ್ರು ನನಗೆ ಎಷ್ಟೇ ಸಾಕು ಮಾಡಲಿ, ಆದರೂ ಹೊಡಿಬೇಕು ಅಂತಲೂ ಅನ್ಸಲ್ಲ. ನನ್ನ ಕೆಲಸನೇ ಸ್ವಲ್ಪ ನಿಧಾನ ಅಲ್ಲಿ ಬಿಡಿ, ಇನ್ನೊಂದಿನ ಮಾಡ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ಟು. ಇವಾಗ ಸ್ವಲ್ಪ ದೊಡ್ಡವನು ಅರ್ಥ ಮಾಡ್ಕೊತಾನೆ. ಹಂಗಾಗಿ ನನಗೆ ಅನ್ಸಿದ ಮಾತು ಹೇಳ್ತಾಯಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೋ ನಿಮ್ಮ ಮಕ್ಕಳನ್ನ ಹಂಗೆ ಸಾಕಿ. ನಾನು ಈ ರೀತಿ ಆವಾಗಿಂದು ಬಂದಿದ್ದು, ಹಂಗಾಗಿ ನಾನು ಇದನ್ನು ಹೇಳ್ತಾಯಿದ್ದೀನಿ. ಅದು ಹಿಂಸೆ ಅನ್ಸ್ಕೊಂಡ್ರೆ ಹಿಂಸೆನೇ ಅನ್ಸ್ಕೊಳ್ಳೋದು, ಆಮೇಲೆ ಟೆನ್ಷನ್ ಅನ್ಸ್ಕೊಂಡ್ರೆ ಟೆನ್ಷನ್ನೇ ಅನ್ನೋದು. ಅದು ಹೆಂಗೆ ಬರುತ್ತೋ ಅವಾಗ ಏನು ಆಯ್ತಾಯ್ತೋ ಆ ಥರನೇ ನಾವು ಮಾಡ್ಕೊಂಡು ಅವತ್ತು ದಿನದ್ದು ಆ ಕ್ಷಣಕ್ಕೆ ಏನು ಬತ್ತಾ, ಇವಾಗ ಊಟ ಮಾಡ್ತಾಯಿದ್ದೀವಿ, ಬಾತ್ರೂಮ್ಗೆ ಹೋಗಿ ತೊಳೆಯೋದು, ಅದರಲ್ಲೇನು ಅಯ್ಯೋ ಹೋಗ್ಬಿಟ್ನಲ್ಲ ಅಂತ ಟೆನ್ಷನ್ ತಗೊಳ್ಳೋದು, ಮತ್ತು ಊಟ ಮಾಡ್ದೆಲೇ ಇಟ್ಬಿಡೋದು, ಅದೆಲ್ಲ ಮಾಡಲ್ಲ. ಹೋಗಿ ಬಾತ್ರೂಮ್ ತೊಳೆದು ಕೈ ತೊಳ್ಕೊಂಡು ಬಂದು ತಿಂದು
ಅಷ್ಟೇ ನನ್ನದು ಒಪಿನಿಯನ್ನು ನನ್ನ ಅಷ್ಟೇ ಮಕ್ಳದ್ದು ಇಟ್ಕೊಂಡಿರೋದು. ಆಮೇಲೆ ಅವ್ರು ಈಗ ಒಂದೇ ಸಮ ಇರ್ತಾರೆ ಅಂತ ಹೇಳಕ್ಕೆ ಅವ್ರು ಇನ್ನೂ ಚಿಕ್ಕವರು. ನಾವು ದೊಡ್ಡವರಾದ್ರು ಒಂದು ಸಲ ಊಟ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನ ಅಂತ ಫಿಕ್ಸ್ ಆಗಿಬಿಟ್ಟಿರ್ತೀವಿ, ಆವಾಗಲೇ ಊಟ ಮಾಡ್ತೀವಿ. ಅವ್ರದ್ದು ಮಕ್ಳದ್ದು ಹಂಗಲ್ಲ. ಅವ್ರಿಗೇನು ಯಾವಾಗ ನೋಡಿದ್ದೆಲ್ಲ ತಿನ್ನಬೇಕು ಅನಿಸುತ್ತೆ. ಇನ್ನು ಜ್ಯೂಸು ಅದ್ಲೇನೋ ನೋಡಿದ್ರೆ ಕುಡಿಬೇಕು ಅನಿಸುತ್ತೆ. ಇನ್ನು ಅವ್ನಿಗೆ ಐಸ್ ಕ್ರೀಮ್ ತಿನ್ಬೇಕು, ಅವ್ನಿಗೆ ಯಾವಾಗ ಏನು ಅನಿಸುತ್ತೋ ಇವಾಗ ಅರ್ಥ ಮಾಡ್ಕೋತಾ ಇದ್ದಾನೆ. ಇವಾಗ ಬೇಕು ಅಂದದ್ದೇ ಬೇಕು ಅಂತ ಕೇಳಬಾರ್ದು. ಈ ಥರ ಸ್ವಲ್ಪ ಮಾಡೋ ಗಂಟ ಟೈಮ್ ತಗೋಬೇಕು, ಇಲ್ಲಾಂದರೆ ನೆಕ್ಸ್ಟ್ ದಿನ ಮಾಡಿಕೊಡ್ತೀನಿ. ಆ ಥರ ಓಕೆ ಅಮ್ಮ ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ತಾನೆ. ಇನ್ನು ಇಷ್ಟು ಮಾತಾಡಿದ್ದೀನಿ. ಇನ್ನು ನಾವೊಂದು ಸ್ವಲ್ಪ ನನ್ನ ಮಗನಿಗೆ ತುಂಬ ಇಷ್ಟ ಇವ್ರ ಮನೆ ಅಂದರೆ. ಹಂಗಾಗಿ ಅವ್ರ ಮನೆಗೆ ಹೋಗಿದ್ದು ಬರೋಣ ಅಂತ ಹೇಳ್ಬಿಟ್ಟು ಮಳೆ ಬಂದು ನಿಂತಾದ್ಮೇಲೆ ಹೋಗಿ ಬಂದು ಇನ್ನು ಅವರು ಚಾಕ್ಲೇಟ್ ಕೊಟ್ಟರು, ಜೊತೆಗೆ ಇವರು ಅಲ್ಲೇ ದೋಸೆ ತಿಂದರು. ಹಂಗಾಗಿ ನಾವು ಮನೆಗೆ ರಿಟರ್ನ್ ಬಂದು ನಾನು ಅಡುಗೆ ಮಾಡಿದ್ನಲ್ಲ ಅದು ಊಟ ಮಾಡಿಕೊಂಡು ವಡೆ ತಿಂದು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ.